ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಇಡ್ಲಿ ತೋರಿಸ್ಕೊಡ್ತಾ ಇದೀನಿ. ಇದಂತೂ ತುಂಬಾ ಸಾಫ್ಟ್ ಆಗಿರುತ್ತೆ. ತಟ್ಟೆ ಇಡ್ಲಿ ಮತ್ತೆ ನಾರ್ಮಲ್ ಚಿಕ್ಕ ಇಡ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಇವರು ರೋಡ್ ಸೈಡ್ ಅಲ್ಲಿ ಟೆಂಪೋದಲ್ಲಿ ಇಟ್ಕೊಂಡು ಮಾರ್ತಾರೆ. ಈ ಕಡೆ ಸರ್ಜಾಪುರ ಕಡೆ ಬಂದಾಗ ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬಾನೇ ಇಷ್ಟ ಆಗುತ್ತೆ. ಈಗ ಬನ್ನಿ ನೋಡೋಣ ಒಂದು ತಟ್ಟೆ ಇಡ್ಲಿ ಮತ್ತೆ ನಾರ್ಮಲ್ ಇಡ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಈಗ ನೋಡಿ, ಇದು ಇಡ್ಲಿಗೆ ಅಕ್ಕಿ ನೆನೆಸ್ಕೊತಾ ಇದ್ದಾರೆ. ಈ ಇಡ್ಲಿಗೆ ಬಳಸ್ತಾರಂಥ ಒಂದು ಬ್ರ್ಯಾಂಡ್ ಇದು ಆರೆಂಜ್ ಗೋಲ್ಡ್ ಪ್ರೀಮಿಯಂ ಕ್ವಾಲಿಟಿ. ನೋಡಿ, ಇದು ಇಡ್ಲಿ ರೈಸು. ಇದು ಬರೀ ಇಡ್ಲಿಗೆ ಮಾತ್ರನಾ ಇದು? ಹಾಂ ಹಾಂ, ನೋಡಿ ಇದು ಬರೀ ಇಡ್ಲಿಗೆ ಮಾತ್ರನೇ. ಎಷ್ಟು ಕೆ ಜಿ ಇದು? 4 ಕೆ ಜಿ. ನೋಡಿ, 4 ಕೆ ಜಿ ಇಡ್ಲಿ ರೈಸ್ ಹಾಕ್ಕೊಂಡಿದ್ದಾರೆ. ನೋಡಿ, ಈ ಥರ ಒಂದು ಬ್ರ್ಯಾಂಡೆಡ್ ಅಕ್ಕಿ ಬಳಸೋದ್ರಿಂದ ಇಡ್ಲಿ ಅನ್ನೋದು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇದೆಲ್ಲ ಹಾಕ್ಕೊತೀರಾ? ಓಕೆ. ನೋಡಿ, ಈಗ ಉದ್ದಿನಬೇಳೆ ಹಾಕ್ಕೊತಾ ಇದ್ದಾರೆ. ಇದು ಇಡ್ಲಿಗೆ ನೋಡಿ, ಇವರು ಇಡೀ ಲೆಕ್ಕದಲ್ಲಿ ಎಷ್ಟು ಇಡಿ ಹಾಕ್ಕೊತೀರಾ? 15. ನೋಡಿ, 4 ಕೆ ಜಿ ಅಕ್ಕಿಗೆ 15 ಇಡಿ ಉದ್ದಿನಬೇಳೆ ಹಾಕ್ಕೊಂಡಿದ್ದಾರೆ. ಹಾಂ, ಓಕೆ. ನೋಡಿ, ಇಡ್ಲಿಗೆ ಇವರು ಉದ್ದಿನಬೇಳೆ ಬಳಸ್ತಾರೋ ಬ್ರ್ಯಾಂಡ್ ಇದು TNC ಬ್ರ್ಯಾಂಡ್. ನೋಡಿ, ಅಕ್ಕಿಯಲ್ಲಿ ಈಗ ನೀರು ಹಾಕಿ ಇಟ್ಟಿದ್ದಾರೆ. ಉದ್ದಿನಬೇಳೆಯಲ್ಲಿ ಕೂಡ ನೀರು ಹಾಕಿ ನೆನೆಸ್ಕೊಂಡಿದ್ದಾರೆ. ಇದು 6 ಗಂಟೆಗೆ ರುಬ್ಕೊತೀರಾ? 6 ಗಂಟೆಗೆ ರುಬ್ಕೊತೀರಾ? ಸಂಜೆ? ನೋಡಿ, ಸಂಜೆ ಒಂದು 6 ಗಂಟೆಗೆ ಇದನ್ನು ರುಬ್ಕೊತಾರೆ. ಈಗ ಇದು ನೋಡಿ, ಆಲ್ಮೋಸ್ಟ್ ಒಂದು 12 ಅವರ್ ಆಗಿದೆ. 12 ಅವರ್ ನೆನೆಸ್ಕೊಂಡಿದ್ದಾರೆ. ನೆನೆಸ್ಕೊಂಡು ಈಗ ಅಕ್ಕಿ ಮತ್ತು ಉದ್ದಿನಬೇಳೆ ಈಗ ರುಬ್ಬೋದಕ್ಕೆ ಹಾಕ್ತಾಯಿದ್ದಾರೆ. ನೋಡಿ, ಈಗ ಉದ್ದಿನಬೇಳೆ ಹಾಕ್ಕೊಂಡಿದ್ದಾರೆ. ಇದು ಉದ್ದಿನಬೇಳೆ ಜಸ್ಟ್ ಒಂದು 5 ರಿಂದ 10 ನಿಮಿಷ ಇದನ್ನು ರುಬ್ಕೊತಾರೆ. ಜಸ್ಟ್ ಸ್ವಲ್ಪ ನುಣ್ಣಕ್ಕೆ ಆದಮೇಲೆ ಮತ್ತೆ ಅಕ್ಕಿ ಹಾಕ್ಕೊತಾರೆ. ನೋಡಿ, ಬೆಳಗ್ಗೆ ಎಲ್ಲ ಫುಲ್ ನೆನೆಸಿಟ್ಕೊಂಡಿದ್ರು. ಈಗ ರುಬ್ಬೋ ಮುಂಚೆ ನೋಡಿ, ಈ ಥರ ಒಂದು ಕ್ಲೀನಿಂಗ್ ಆಗುತ್ತೆ. ಈ ಥರ ಚೆನ್ನಾಗಿ ತೊಳೆದುಬಿಟ್ಟು ಹಾಕ್ಕೋಬೇಕಾಗುತ್ತೆ. ನೋಡಿ, ಇದು ಎಷ್ಟು ಸತಿ ತೊಳಿತಾರೆ ಸರ್ ಡೈಲಿ? 3 ಸತಿ. ನೋಡಿ, ಇದು 3ನೇ ಸತಿ ತೊಳಿತಾ ಇದ್ದಾರೆ. 2ನೇ ಸಲ ತೊಳೆದಿದ್ದಾಯಿತು. ಇದು 3ನೇ ಸರಿ ಈ ಥರ 3 ಸತಿ ತೊಳೆದ್ಬಿಟ್ಟು ಹಾಕ್ಕೊತಾರೆ. ನೋಡಿ, ಉದ್ದಿನಬೇಳೆ ಇಷ್ಟು ಮಾತ್ರ ರುಬ್ಕೊಂಡಿದ್ದಾರೆ. ಒಂದು 5 ನಿಮಿಷ ಆಗಿದೆ ಅಷ್ಟೇ. 5 ನಿಮಿಷ ಆದಮೇಲೆ ಈಗ ಅಕ್ಕಿ ಹಾಕ್ಕೊತಾ ಇದ್ದಾರೆ. ಇದನ್ನು 1.5 ಅವರ್ 2 ಅವರ್ ಆಗುತ್ತಲ್ಲ. ನೋಡಿ, ಇದನ್ನು ಆಲ್ಮೋಸ್ಟ್ ನೋಡಿ, ದೋಸೆ ಹಿಟ್ಟೆ ಆಲ್ಮೋಸ್ಟ್ ಒಂದು 2 ಅವರ್ ರುಬ್ಕೊಂಡಿದ್ದಾರೆ. ಇದನ್ನು ಒಂದು 2 ಅವರು ಚೆನ್ನಾಗಿ ಫೈನಾಗಿ 100% ಈ ಥರ ರುಬ್ಕೊತಾರೆ. ರುಬ್ಕೊಂಡು ತೆಗಿತಾರೆ. ನೋಡಿ, ಈಗ ಇಡ್ಲಿಗೆ ಸ್ವಲ್ಪ ಅನ್ನ ಹಾಕ್ಕೊತಾ ಇದ್ದಾರೆ. ಇಲ್ಲಾಂದರೆ ಅವಲಕ್ಕಿ ಇಲ್ಲ, ಅನ್ನ ಇಲ್ಲ ಅಂತಂದರೆ ಅವಲಕ್ಕಿ ಹಾಕ್ಕೋಬೋದು. ಅವಲಕ್ಕಿ ಇಲ್ಲ ಅಂದರೆ ಅನ್ನ ಹಾಕ್ಕೋಬೋದು. ಈ ಥರ ಇದಕ್ಕೆ ಅಷ್ಟೇ ಅಲ್ಲ ಸರ್, ಇದಕ್ಕೇನು ಮಿಕ್ಸ್ ಮಾಡೋದಲ್ಲ? ಮತ್ತು ಇದಕ್ಕೇನು ಇಡ್ಲಿಗೆ ಏನು ಹಾಕೋದು? ಹಾಂ ಹಾಂ. ಇದು ನಾಳೆ ಬೆಳಗ್ಗೆಗೆ ಉಪ್ಪು ಹಾಕ್ಕೊತೀರಲ್ಲ? ಹಾಂ. ನೋಡಿ, ಈಗ ಇದು ಫುಲ್ಲು. ಹಾಂ. ಓಕೆ. ಸ್ನೇಹಿತರೆ ನೋಡಿ, ಈ ತರ ಒಂದು ನೈಸ್ ಆಗಿ ಇದನ್ನ 100% ರುಬ್ಕೊಂತಾರೆ. ರುಬ್ಕೊಂಡಿದ್ದಾದ್ಮೇಲೆ ತೆಗೆದ್ಬಿಟ್ಟು ಒಂದು ಕ್ಯಾನಲ್ಲಿ ಹಾಕಿ ಇದರಲ್ಲೇನೆ ಉಪ್ಪು ಹಾಕ್ಬಿಟ್ಟು ನೈಟೇ ಮಿಕ್ಸ್ ಮಾಡಿ ಇಟ್ಬಿಡ್ತಾರೆ. ಸ್ನೇಹಿತರೆ ನೋಡಿ, ಇದು ಮಾರನೇ ದಿನ ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ಇದಂತೂ ಚೆನ್ನಾಗಿ ಉಬ್ಬಿದೆ. ಇದು ಉಬ್ಬಿದಾದ್ಮೇಲೆ ಈಗ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಸೋಡಾ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡಿದ್ದಾರೆ. ಮತ್ತು ಇದನ್ನೆಲ್ಲ ಫುಲ್ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಹಾಕ್ಕೊತಾರೆ. ನೋಡಿ, ಇಡ್ಲಿ ಹಿಟ್ಟು ಅನ್ನೋದು ರೆಡಿ ಆಗಿದೆ ಈಗ. ಓಕೆ. ನೋಡಿ, ಈಗ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಾಕ್ಕೊತಾರೆ. ಡೈಲಿ ಎಷ್ಟು ಪ್ಲೇಟು ಇಡ್ಲಿ ಹೋಗುತ್ತೆ ಸರ್? 80 ಪ್ಲೇಟು. ನೋಡಿ, ಒಂದು ದಿನಕ್ಕೆ 80 ಪ್ಲೇಟು ಇಡ್ಲಿ ಸೇಲ್ ಆಗುತ್ತೆ. ನೋಡಿ, ಸುಮಾರು ಜನ ತಟ್ಟೆ ಇಡ್ಲಿ ಕೇಳ್ತಾರೆ ಮತ್ತು ಚಿಕ್ಕ ಇಡ್ಲಿ ಕೇಳ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಚಿಕ್ಕ ಇಡ್ಲಿ, ಅರ್ಧ ಚಿಕ್ಕ ಇಡ್ಲಿ ಹಾಕ್ಕೊತಾರೆ ಮತ್ತು ತಟ್ಟೆ ಇಡ್ಲಿ ಸ್ವಲ್ಪ ಹಾಕ್ತಾರೆ. ನೋಡಿ, ಇಡ್ಲಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ.
ನಿನ್ನೆ ನೈಟೇ ಒಂದ್ಸತಿ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ, ಮತ್ತು ಈಗ ಒಂದ್ಸತಿ ಮಿಕ್ಸ್ ಮಾಡ್ಕೊತಾರೆ ಇಡ್ಲಿ ಹಾಕೋ ಮುಂಚೆ. ಈ ಥರ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಥರ ಹಾಕ್ಕೊಂಡ್ರೆ ಆರಾಮಾಗಿ ತೆಗೆದ ತಕ್ಷಣ ಬರುತ್ತೆ. ಇದು ಸಿಲ್ವರ್ ಪ್ಲೇಟ್ಸ್ ಆದರೆ ಬಟ್ಟೆ ಹಾಕಬೇಕಾಗುತ್ತೆ ನೋಡಿ, ನಾನ್ ಸ್ಟಿಕ್ ಆಗಿದ್ರೆ ಏನೂ ಬೇಕಾಗಿರೋಲ್ಲ. ನೋಡಿ 3, 6, 7, 8 ಟೋಟಲ್ 8 ಪ್ಲೇಟ್ಗೆ ಹಾಕ್ಕೊತಾರೆ. ಆಲ್ಮೋಸ್ಟ್ ಒಂದು 15ರಿಂದ 20 ನಿಮಿಷ ಕುಕ್ ಮಾಡ್ಕೊತಾರೆ. ನೋಡಿ ಈಗ ಒಂದು ಅರ್ಧ ಗಂಟೆ ಆಗಿದೆಯಲ್ಲ? ನೋಡಿ ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆದಮೇಲೆ ಈಗ ತೆಗಿತಾ ಇದೆ. ತಟ್ಟೆ ಇಡ್ಲಿ ರೆಡಿ. ನೋಡಿ ಇದು ಚಿಕ್ಕ ಇಡ್ಲಿ, ನಾರ್ಮಲ್ ಇಡ್ಲಿ. ಓಕೆ ಅದಿರಲಿ ಬಿಡಿ. ಇಡ್ಲಿ ಅನ್ನೋದು ಈ ಥರ ಬರುತ್ತೆ, ಬಟ್ಟೆ ಇಡ್ಲಿ. ಇದು ತಟ್ಟೆ ಇಡ್ಲಿ. ಇದು ನೋಡಿ, ಇದು ಇಡ್ಲಿ ಸಾಂಬಾರು ಮತ್ತು ಅದಕ್ಕೆ ಚಟ್ನಿ. ಓಕೆ, ನೋಡಿ ಇಡ್ಲಿ ಒಂದು ಪ್ಲೇಟ್ಗೆ 4 ಇಡ್ಲಿ ಕೊಡ್ತಾರೆ. ಎಷ್ಟು? 40 ರೂಪಾಯಿ. ನೋಡಿ ಅದಕ್ಕೆ ಸಾಂಬಾರು ಮತ್ತು ಚಟ್ನಿ. ಹೆಂಗಿದೆ ಇಡ್ಲಿ? ಚೆನ್ನಾಗಿದೆಯಾ? ಸ್ಮೂತ್ ಆಗಿದೆ ಇಡ್ಲಿ. ಏನೋ ಬೇಕು? 5 ಪ್ಲೇಟ್ ಬರಲ್ಲ, 5 ದೋಸೆ ಬರ್ತೈತೆ. ಏನು ಬೇಕು?
ಏನು ಬೇಕು? ದೋಸೆ ದೋಸೆ ಎಷ್ಟು ಬೇಕು? 5 5 ಪ್ಲೇಟಾ 5? 5 5 ದೋಸೆ ಬೇಕಾ? ಯಾರಿಗೆ 5 ದೋಸೆ? ಹಿಂಗೆ ಹಿಂಗೆನಾ? ಓಕೆ. ಎಲ್ಲಿರೋದು ಮನೆ? ಅಲ್ಲೇನಾ? ಸ್ನೇಹಿತರೆ ನೋಡಿದ್ರಲ್ಲ ಒಂದು ಇಡ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು, ಇದು ನೋಡಿ ಈ ಥರ ಒಂದು ಇಡ್ಲಿ ಅಕ್ಕಿ ಈ ಥರ ಹಾಕಿ ಮಾಡೋದ್ರಿಂದ ನೋಡಿ ಇಡ್ಲಿ ಅನ್ನೋದು ಒಳ್ಳೆ ಸ್ಮೂತಾಗಿ ಬರ್ತದೆ. ತುಂಬಾ ಚೆನ್ನಾಗಿದೆ ನೋಡಿ, ಒಳ್ಳೆ ಮುಟ್ಟಿದ್ರೆ ಒಳ್ಳೆ ಸ್ಮೂತಾಗಿ ಚೆನ್ನಾಗಿದೆ. ನೋಡಿ ಅದ್ರ ಜೊತೆಗೆ ಇವರು ಸಾಂಬಾರು ಮಾಡಿದ್ದಾರೆ, ಸಾಂಬಾರು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರಿ. ಮತ್ತು ಅದ್ರ ಜೊತೆಲೆ ಚಟ್ನಿ ನೋಡಿ, ಸಾಂಬಾರು ತುಂಬಾ ಚೆನ್ನಾಗಿದೆ. ನೋಡಿ ಇವರು ಇಡ್ಲಿ ಸಾಂಬಾರು ಪ್ರತಿದಿನ ಮಾಡುವಾಗಲೇ ಒಂದು ದಿವಸ ಮುಂಚೆನೇ ಇವರು ಹುರ್ಕೊತಾರೆ. ಎಲ್ಲ ಮಸಾಲಾನು ಈ ಥರ ಹುರ್ಕೊಂಡು ಮಾಡೋದ್ರಿಂದ ಒಳ್ಳೆ ಸ್ಮೆಲ್ಲು ಮತ್ತು ಒಳ್ಳೆ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಲಿ ವಡೆ ನೋಡಿ, ಇಡ್ಲಿಗೆ ಸಾಂಬಾರಿಗೆ ಮತ್ತು ಇಡ್ಲಿ ಚಟ್ನಿ ಇದೆಲ್ಲನೂ ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಎಲ್ಲ ಪ್ರತಿಯೊಂದು ಒಂದಾದ್ಮೇಲೆ ಒಂದು ವಿಡಿಯೋ ಹಾಕ್ತಾ ಇರ್ತೀನಿ. ತುಂಬಾ ಚೆನ್ನಾಗಿದೆ ಇಡ್ಲಿ. ನೋಡಿ ಇದು ಎಮ್ರೆ ಬಸ್ ಸ್ಟ್ಯಾಂಡ್ ಮುಂದ್ಗಡೆನೇ ಇದೆ ಇದು ಸ್ಟಾಲು, SRS ಟಿಫನ್ ಸೆಂಟ್ರು. ಆಮೇಲೆ ಇಲ್ಲಿ ಟಿಫನ್ ಸಿಗುತ್ತೆ ಮತ್ತು ಲಂಚು ಸಿಗುತ್ತೆ. ಯಾವಾಗಾದರೂ ಈ ಕಡೆ ಒಂದು ಎಮ್ರೆ ಸರ್ಜಾಪುರ ರೋಡು ಈ ಕಡೆ ಧೊಮ್ಸಂದ್ರ ಬಂದಾಗ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.